ಖಂಡಿತವಾಗಿಯೂ ಈ ನಮ್ಮ ಸಂಘಟನೆಗೆ ಬೇಕಾಗಿ ನಾವು ವ್ಯಯಿಸುವಂತಹ ಸಮಯಗಳು ಸಾರ್ಥಕವಾಗಿದೆ ಎಂದು ನಮಗೆ ಮನಸ್ಸು ತುಂಬಿ ಬರ್ತಾ ಇದೆ. ಖಂಡಿತವಾಗಿಯೂ ಇವತ್ತು ಮನುಷ್ಯರ ರಕ್ತವನ್ನು ತೆಗೆಯುತ್ತಿರುವ ಕಾಲ. ನೀವು ಈಗಾಗಲೇ ದೇಶದಾದ್ಯಂತ ಚರ್ಚೆಗೆ ಗ್ರಾಸ ಒದಗಿಸಿರುವಂತಹ ಪಹಲ್ಗಾಮಿನಲ್ಲಿ ನಡೆದಿರುವ ಘಟನೆಯ ಬಗ್ಗೆ ನೀವೆಲ್ಲರೂ ಕೂಡ ಓದುತ್ತಿರಬಹುದು. ಅದು ಯಾರು ಮಾಡಲಿ, ಯಾವ ಧರ್ಮದವರು ಮಾಡಲಿ, ಇಲ್ಲಿ ಪೈಶಾಚಿಕತೆಗೆ, ಅಕ್ರಮಗಳಿಗೆ, ಭಯೋತ್ಪಾದನೆಗಳಿಗೆ ಧರ್ಮವೆಂಬುವುದಿಲ್ಲ. ಅದು ಯಾರೇ ಮಾಡಲಿ ಅವರನ್ನು ಕಟಕಟೆಯಲ್ಲಿ ನಿಲ್ಲಿಸಬೇಕು. ಅವರು ಯಾರು ಎಂಬುದನ್ನು ಹುಡುಕಬೇಕು. ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಅವರನ್ನು ಮರಣದಂಡನೆ ಕೊಟ್ಟು ಇನ್ನು ಮುಂದೆ ಇಂತಹ ಪೈಶಾಚಿಕತೆಗಳು ನಡೆಯದ ರೀತಿಯಲ್ಲಿ ಸರ್ಕಾರಗಳು ನೋಡಿಕೊಳ್ಳಬೇಕು. ಪ್ರತ್ಯೇಕವಾಗಿ ಅಂತಹ ಸೂಕ್ಷ್ಮ ರೀತಿಯಲ್ಲಿರುವ ಪ್ರದೇಶಗಳಿಗೆ ಕಟ್ಟುನಿಟ್ಟಿನ ಭದ್ರತೆಗಳನ್ನು ಸರ್ಕಾರ ಯಾವತ್ತೂ ಕೂಡ ಕೊಡಬೇಕು ಎನ್ನುವುದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸುಮಾರು ಮೊನ್ನೆ 10 ತಾರೀಕಿಗೆ, ಈ ತಿಂಗಳ 10 ತಾರೀಕಿಗೆ ಇದೇ ಪಹಲ್ಗಾಮಿಗೆ ನಾನು ಕುಟುಂಬ ಸಮೇತವಾಗಿ ಹೋಗಿದ್ದೆ. ಕಾರಣ ಜಮ್ಮು ಕಾಶ್ಮೀರದ ಅತ್ಯಂತ ಸುಂದರವಾದ ಒಂದು ಪ್ರದೇಶವಾಗಿದೆ ಪಹಲ್ಗಾಮ್. ಜಮ್ಮುವಿನಲ್ಲಿರುವ ಪೂಂಚ್ ಪ್ರದೇಶಗಳಲ್ಲಿರುವ ಶ್ರೀನಗರದ ಹಲವು ಕಡೆಗಳಿಗೆ ನಾವು ಹೋದೆವು. ಅದರಲ್ಲಿ ಕಟ್ಟ ಕಡೆಯದಾಗಿ ಪಹಲ್ಗಾಮಿಗೆ ಹೋದಾಗ ಖಂಡಿತವಾಗಿಯೂ ಈ ಭಾರತ ಎಂಬ ಸ್ವರ್ಗ, ಈ ದೇಶದ ಕಾಶ್ಮೀರ ದೇಶದ ಸ್ವರ್ಗವೆಂದು ಕರೆಯುವುದು ಯಾವುದಕ್ಕೆ ಎಂದು ಕೇಳಬೇಕಾದರೆ ಕೇವಲ ಪಹಲ್ಗಾಮ್ ಎಂಬ ಆ ಪ್ರದೇಶಕ್ಕೆ ಹೋದರೆ ಸಾಕು. ಒಂದು ಕಡೆಯಲ್ಲಿ ಅತ್ಯಂತ ಸುಂದರವಾಗಿ ಹರಿಯುವ ನೀರಿನ ಪ್ರದೇಶಗಳು, ನೀರಿನ ಹರಿವೆಗಳು, ಸುಂದರವಾದ ಗುಡ್ಡಗಾಡು ಪ್ರದೇಶ. ಸುಮಾರು 3-4 ಕಿಲೋಮೀಟರ್ಗಳು ಕುದುರೆಯ ಮೂಲಕ ಸಂಚರಿಸಿದರೆ ಅದರ ಮೇಲ್ಭಾಗದಲ್ಲಿ ಕಾಣುವ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೆಯಲ್ಪಡುವ ಅತ್ಯಂತ ಸುಂದರವಾದ ಪ್ರದೇಶ. ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೆಯಲ್ಪಡುವ ಪ್ರದೇಶವಾಗಿದೆ ಅದು. ಅಲ್ಲಾಗಿದೆ ಹಲವಾರು ದುಷ್ಟರು ಅಲ್ಲಿ ಕುಟುಂಬದೊಂದಿಗೆ, ದಂಪತಿಗಳಾಗಿ, ಮಕ್ಕಳೊಂದಿಗೆ ಅತ್ಯಂತ ಸಂತೋಷವಾದ ದಿನಗಳನ್ನು ಕಳೆಯಲು ಬೇಕಾಗಿ ಹೋಗಿರುವಂತಹ ಜನರ ಮೇಲೆ ದಾಳಿ ಮಾಡಿರುವುದು ಖಂಡಿತವಾಗಿಯೂ ನಿಸ್ಸಂಶಯವಾಗಿದೆ. ಇದು ಅತ್ಯಂತ ದೊಡ್ಡ ದಾಷ್ಟ್ಯದಿಂದ ಕೂಡಿದ ಕೆಲಸವಾಗಿದೆ. ಅವರ ಧರ್ಮ ನೋಡಬೇಕಾಗಿಲ್ಲ, ಅವರ ಜಾತಿ ನೋಡಬೇಕಾಗಿಲ್ಲ. ಈ ಪೈಶಾಚಿಕತೆಗಳಿಗೆ, ಈ ರೀತಿಯ ಅಕ್ರಮಗಳಿಗೆ ಖಂಡಿತವಾಗಿಯೂ ಧರ್ಮವಿಲ್ಲ. ಅದು ಅಕ್ರಮವಾಗಿದೆ. ಅದು ಎಲ್ಲಾ ಧರ್ಮಗಳು ವಿರೋಧ ಮಾಡುವಂತಹ ಒಂದು ಸಂಗತಿಗಳಾಗಿವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಲ್ಲಿ ಕೊಂದವರೋ ಕೊಲ್ಲಲ್ಪಟ್ಟವರೋ ಯಾವುದೋ ಧರ್ಮಗಳಿಗೆ ಸೀಮಿತವಾದವರು ಎಂಬ ಕಾರಣವನ್ನು ಮಾತ್ರವಾಗಿದೆ ಇಲ್ಲಿನ ಕೆಲವು ಮಾಧ್ಯಮಗಳು ಚರ್ಚೆ ಮಾಡುತ್ತಿರುವುದು. ಜನರಡೆಯಲ್ಲಿ ಮತ್ತು ಕೂಡ ವೈಷಮ್ಯತೆಗಳ ವಿಷ ಬೀಜವನ್ನು ಬಿತ್ತಲು ನಮ್ಮ ಮಾಧ್ಯಮಗಳು ನೋಡಬಾರದು, ನಮ್ಮ ಜನಪ್ರತಿನಿಧಿಗಳು ನೋಡಬಾರದು. ಕೆಲವರಿಗೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವರ ಓಟುಗಳು, ಅವರ ಸೀಟುಗಳು ಮಾತ್ರವಾಗಿದೆ ಅವರ ಲೆಕ್ಕ ಹಾಕುವುದು. ಅಂತಹ ಕೆಟ್ಟ ಚಟಗಳನ್ನು ಬಿಟ್ಟು ಈ ದೇಶದ ಭವಿಷ್ಯದ ಬಗ್ಗೆ ನಾವು ಚಿಂತಿಸಬೇಕು. ಅದಕ್ಕೆ ಬೇಕಾಗಿ ಸಂಪೂರ್ಣವಾದ ಭದ್ರತೆಗಳು ಅಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಸರ್ಕಾರಗಳು ಎಲ್ಲ ಸಂದರ್ಭಗಳಲ್ಲೂ ಕೂಡ ಕೊಡಬೇಕು ಎಂದು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಹೇಳುತ್ತಿರುವಂತಹ ವಿಷಯ, ಇವತ್ತಿನ ಯುವಕರು ಮಾದಕ ದ್ರವ್ಯಗಳ ವ್ಯಸನಿಗಳಾಗಿ ಮಾರ್ಪಡುತ್ತಿರುವ ಒಂದು ಸಂದರ್ಭವಾಗಿದೆ. ನಾವು ಕೇವಲ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ, ಇನ್ನಿತರ ಕೆಲವು ಕಡೆಗಳಲ್ಲಿ ಮಾತ್ರ ಮಾದಕ ದ್ರವ್ಯಗಳ ಬಗ್ಗೆ ನಾವು ಕೇಳುತ್ತಾ ಇದ್ದೆವು. ಇವತ್ತು ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಗೆ ಅಲ್ಲ, ನಮ್ಮ ರಾಜ್ಯಗಳ ಪಟ್ಟಣಗಳಿಗೆ, ಹಳ್ಳಿಗಳಿಗೆ, ನಮ್ಮ ಶಾಲೆಗೆ ಹೋಗಿ ಬಂದ ಪುಟಾಣಿ ಕಂದಮ್ಮಗಳ ಜೇಬುಗಳಿಗೆ ಮಾದಕ ದ್ರವ್ಯಗಳು ಬಂದು ಸೇರುತ್ತಾ ಇದೆ. ಭವಿಷ್ಯವನ್ನು ಬೆಳಗಿಸಬೇಕಾದವರ ಭವಿಷ್ಯವು ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತಿರುವ ದಾರುಣವಾದ ಸ್ಥಿತಿಗಳಾಗಿವೆ ನಾವು ಕಾಣುತ್ತಿರುವುದು. ಹಲವು ಕಡೆಗಳಲ್ಲಿ ಸ್ಲೇಟ್ ಹಿಡಿಯಬೇಕಾದ, ಪೆನ್ ಹಿಡಿಯಬೇಕಾದ, ಕಂಪ್ಯೂಟರ್ ಹಿಡಿಯಬೇಕಾದ ಪುಟ್ಟ ಪುಟ್ಟ ಮಕ್ಕಳು ಮಾದಕ ವ್ಯಸನಿಗಳಾಗಿ ಕತ್ತಿ ಹಿಡಿದುಕೊಂಡು ರಸ್ತೆಯಲ್ಲಿ ಓಡಾಡುತ್ತಿರುವ ಅತ್ಯಂತ ದಯನೀಯವಾದ ಸ್ಥಿತಿ ಕಾಣುವಾಗ ಇಂತಹ ಮಾದಕ ದ್ರವ್ಯಗಳ ಬಗ್ಗೆ ನಮ್ಮ ಯುವಕರು ಯಾವತ್ತೂ ಕೂಡ ಜಾಗರೂಕರಾಗಬೇಕು. ಇನ್ಶಾ ಅಲ್ಲಾಹ್ ಈ ನಿಟ್ಟಿನಲ್ಲಿ ಎಸ್ಎಸ್ಎಫ್ ಇನ್ನು ಒಂದು 3 ತಿಂಗಳುಗಳ ಕಾಲ ಇಲ್ಲಿ ಬೀದಿಗೆ ಇಳಿಯಲಿಕ್ಕಿದೆ. ಮಾದಕ ವ್ಯಸನಕ್ಕೆ ವಿರುದ್ಧವಾಗಿ, ಡ್ರಗ್ಸ್ಗಳಿಗೆ ವಿರುದ್ಧವಾಗಿ ಕರ್ನಾಟಕದ 30 ಜಿಲ್ಲೆಗಳಲ್ಲೂ ಕೂಡ ಇದೇ ಬರುವ ಮೇ 3ರಿಂದ ಹಿಡಿದು ಜೂನ್ 26ರ ತನಕ ಸುಮಾರು 3 ತಿಂಗಳುಗಳ ಕಾಲ ಎಸ್ಎಸ್ಎಫ್ ಪ್ರತಿಯೊಂದು ವಿದ್ಯಾರ್ಥಿಗಳ ಮನೆಗಳಿಗೆ ತೆರಳಿ, ಪ್ರತಿಯೊಂದು ಕ್ಯಾಂಪಸ್ಗಳಿಗೆ ತೆರಳಿ, ಪ್ರತಿಯೊಂದು ಪಟ್ಟಣಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ನಾವು ಹೇಳುತ್ತಾ ಇದ್ದೇವೆ, ನೀವು
ಡ್ರಗ್ಸ್ಗಳಿಂದ ಹಿಂದಿರುಗಿ ಬರಬೇಕು, ಡ್ರಗ್ಸ್ನ ದಾಸರಾಗಬಾರದು. ಇಲ್ಲಿನ ಪೋಷಕರಿಗೆ ನಾವು ತಿಳಿಸಬೇಕು, ಜನಪ್ರತಿನಿಧಿಗಳಿಗೆ ಇದರ ಬಗ್ಗೆ ಮಾಹಿತಿ ಕೊಡಬೇಕು, ಇಲ್ಲಿನ ಊರಿನ ಅಧಿಕಾರಿಗಳಿಗೆ, ಮೊಹಲ್ಲಾ ನಿವಾಸಿಗಳಿಗೆ, ಜಮಾತ್ ಕಮಿಟಿಗಳಿಗೆ ನಾವು ಎಚ್ಚರಿಕೆಯ ಕರೆಗಟ್ಟೆಯನ್ನು ಕೊಡಬೇಕು. ಅದಕ್ಕೆ ಬೇಕಾಗಿ 3 ತಿಂಗಳ ಅತ್ಯಂತ ದೊಡ್ಡ ಅಭಿಯಾನಕ್ಕೆ SSF ಚಾಲನೆ ಕೊಟ್ಟಿದೆ. ಇನ್ಶಾ ಅಲ್ಲಾಹ್ ಈ ಡಿವಿಷನ್ ವ್ಯಾಪ್ತಿಯಲ್ಲೂ ಕೂಡ ಕಾರ್ಯಕರ್ತರು ಅದನ್ನು ಕೈಗೆತ್ತಿಕೊಂಡು ಪ್ರತಿಯೊಂದು ಕಾರ್ಯಾಚರಣೆಗಳನ್ನು ಕೂಡ ಸಕ್ರಿಯವಾಗಿ ಯಶಸ್ವಿಗೊಳಿಸಬೇಕು ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಇದ್ದೇನೆ. ಇವತ್ತಿನ ಯುವಕರು ಮತ್ತಿನಿಂದ ಕೂಡಿದ ಬದುಕಾಗಿದೆ. ಕೆಲವು ಕಡೆಗಳಲ್ಲಿ ಅವರ ರಕ್ತವನ್ನು ಸುರಿಸುತ್ತಿರುವ ಕಾಲವಾಗಿದೆ. ಆ ಸಂದರ್ಭದಲ್ಲಿ SSF ಹೇಳುತ್ತಿರುವುದು, ನೀವು ರಕ್ತವನ್ನು ಸುರಿಸಬೇಕಾದವರಲ್ಲ, ರಕ್ತವನ್ನು ದಾನ ಮಾಡಬೇಕಾದವರಾಗಿದ್ದೀರಿ. ನೀವು ರಕ್ತವನ್ನು ತೆಗೆಯಬೇಕಾದವರಲ್ಲ, ರಕ್ತವನ್ನು ಕೊಡಬೇಕಾದವರಾಗಿದ್ದೀರಿ. ನೀವು ಜೀವವನ್ನು ತೆಗೆಯಬೇಕಾದವರಲ್ಲ, ನೀವು ಜೀವವನ್ನು ಕೊಡುವವರಾಗಬೇಕಾಗಿದ್ದೀರಿ. ಪ್ರತಿಯೊಂದು ಜೀವಗಳು ಕೂಡ ಅಮೂಲ್ಯವಾಗಿದೆ. ಅದು ಕೇವಲ ಮುಸಲ್ಮಾನನ ಜೀವವಲ್ಲ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಸಿಖ, ಧರ್ಮ ಉಳ್ಳವ, ಧರ್ಮ ಇಲ್ಲದವ ಎಂಬ ವ್ಯತ್ಯಾಸವಿಲ್ಲ. ಅಲ್ಲಿ ಕಡು ಬಡವ, ಶ್ರೀಮಂತ, ಅಲ್ಲಿ ದೊಡ್ಡವ, ಚಿಕ್ಕವ, ಅಲ್ಲಿ ದಲಿತ ಅಥವಾ ಆದಿವಾಸಿ ಎಂದು ನೋಡುವ ಅಗತ್ಯವಿಲ್ಲ. ಪ್ರತಿಯೊಬ್ಬರು ಕೂಡ ಮನುಷ್ಯರೇ, ಎಲ್ಲರೂ ಕೂಡ ಮನುಷ್ಯರಾಗಿದ್ದಾರೆ. ಶ್ರೀಮಂತನು ಮನುಷ್ಯ, ಬಡವನು ಮನುಷ್ಯ, ದೊಡ್ಡವನು ಮನುಷ್ಯ, ಚಿಕ್ಕವನು ಮನುಷ್ಯ, ಬಿಳಿಯನು ಮನುಷ್ಯ, ಕರಿಯನು ಕೂಡ ಮನುಷ್ಯ. ಮಾತ್ರವಲ್ಲ, ಹಣವುಳ್ಳವನು ಮನುಷ್ಯ, ಹಣ ಇಲ್ಲದವನು ಮನುಷ್ಯ, ದಲಿತನು ಮನುಷ್ಯ, ದೊಡ್ಡ ಜಾತಿಯವನು, ಕೀಳ್ಜಾತಿಯವನು, ಮೇಲ್ಜಾತಿಯವನು, ಎಲ್ಲರೂ ಕೂಡ ಮನುಷ್ಯರಾಗಿದ್ದಾರೆ. ಮನುಷ್ಯನನ್ನು ಹುಟ್ಟಿಸುವಾಗ ಅಲ್ಲಾಹನು ಸೃಷ್ಟಿಕರ್ತನು ಎಲ್ಲಿಯೂ ಕೂಡ ತಾರತಮ್ಯವನ್ನು ಮಾಡಿಲ್ಲ. ಆದರೆ ಮನುಷ್ಯರು ಇಲ್ಲಿ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ನಾವು ಯಾವತ್ತೂ ಕೂಡ ಹೇಳುತ್ತಿರುವುದು, ತಾರತಮ್ಯ ಸಲ್ಲದು. ಇಲ್ಲಿ ಧರ್ಮಗಳ, ಜಾತಿಗಳ, ಪಕ್ಷಗಳ, ಪಂಥಗಳ, ಪಂಗಡಗಳ ವಿಷಯದಲ್ಲಿ ತಾರತಮ್ಯವನ್ನು ಮಾಡದಿರಿ. ಪ್ರತಿಯೊಬ್ಬರ ಸೇವೆಗೆ ಕಟ್ಟಿಬದ್ಧರಾಗಿ ನಿಲ್ಲಬೇಕಾಗಿದೆ. ಕೊರೋನಾ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ರಾತ್ರಿ ಹಗಲೆಂದಿಲ್ಲದೆ ಈ ನಾಡಿಗೆ ಬೇಕಾಗಿ ಟೊಂಕ ಕಟ್ಟಿಕೊಂಡು ಇಳಿದದ್ದು ನಾವು ಚರಿತ್ರೆಯಲ್ಲಿ ಕಂಡವರಾಗಿದ್ದೇವೆ. ಇಲ್ಲಿ ಯಾರಿಗಾದರೂ ರೋಗಗಳು ಸಂಭವಿಸುವಾಗ, ಯಾರಿಗಾದರೂ ಕಷ್ಟಗಳು ಬರುವಾಗ ಇಲ್ಲಿ ಪ್ರತಿಯೊಬ್ಬರು ಕೂಡ ಎದ್ದು ಹೋಗುವುದು ನಾವು ಕಾಣುತ್ತೇವೆ. ಈ ಸುಳ್ಳು